ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಸಂಗಮ ಮತ್ತು ಮೇಕೆದಾಟು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಸೀನ್ರೀಸ್ ಎಲ್ಲ ಕಾಣಿಸುತ್ತೆ, ಎಲ್ಲ ನೋಡ್ಕೊಂಡು ಹೋಗ್ಬೋದು ನೀವು. ಫುಲ್ ಆಫ್ ಗ್ರೀನರಿ. ಸೊ ಇವಾಗ ನಾವು ಗೇಟ್ ಎಂಟ್ರೆನ್ಸ್ ಮಾಡಿದ್ವಿ. ಇನ್ನು ಸ್ವಲ್ಪ ದೂರ. ಮಧ್ಯದಲ್ಲಿ ಒಂದು ಚೆನ್ನಾಗಿರೋದು ಸೀನ್ರಿ ಕಾಣಿಸುತ್ತೆ, ಅಲ್ಲಿ ನೀವು ಹಾಲ್ಟ್ ಮಾಡಿ ಸ್ವಲ್ಪ ಎಂಜಾಯ್ ಮಾಡಬಹುದು. ಇದು ನಾನು ಮತ್ತು ನನ್ನ ಫ್ಯಾಮಿಲಿ. ಇಲ್ಲಿ ಮಧ್ಯದಲ್ಲಿ ನೀವು ಹಾಲ್ಟ್ ಮಾಡಿ ಎಂಜಾಯ್ ಮಾಡ್ಬೋದು. ಇಲ್ಲಾಂದರೆ ಸಂಗಮ ಹೋಗಿಬಿಟ್ಟು ರಿಟರ್ನ್ ಬರುವಾಗ ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು. ಅದು ತುಂಬ ಚೆನ್ನಾಗಿದೆ ಸೀನ್ರಿ ಎಲ್ಲ. ಸೊ ನಾವು ಈಗ ರೀಚ್ ಆಗಿಬಿಟ್ವಿ. ಇಲ್ಲಿಂದ ಬೆಟರ್ ನಾವು ಬಸ್ ಹಿಡ್ಕೊಂಡ್ರೆ ಹೋದರೆ ಒಳ್ಳೆಯದು, ಸಂಗಮದಿಂದ ಮೇಕೆದಾಟು. ಯಾಕಂದರೆ ರೋಡ್ ತುಂಬ ನ್ಯಾರೋ ಇದೆ, ಮತ್ತು ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ಹೋಗೋದು ಸ್ವಲ್ಪ ರಿಸ್ಕಿನೇ. ಇಲ್ಲಾಂದರೆ ಕೆಳಗಡೆ ಹೋಗಬಾರ್ದು. ಸೇಫಾಗಿ ಹೋಗಿ ಬಂದರೆ ಒಳ್ಳೆಯದಿರುತ್ತೆ. ಮತ್ತು ರೀಲ್ಸ್ ಮಾಡೋಕ್ಕೆ ತುಂಬ ಜೋಪಾನವಾಗಿ ಮಾಡಬೇಕು, ಯಾಕಂದರೆ ತುಂಬ ರಿಸ್ಕಿ ಇದೆ ಅಲ್ಲೆಲ್ಲ. ಸೊ ಇವಾಗ ನಾವು ರೀಚ್ ಆದ್ವಿ ಮೇಕೆದಾಟು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನೀರೆಲ್ಲ ಎಷ್ಟು ಚೆನ್ನಾಗಿ ಹರಿತಾ ಇದ್ದಾವೆ. ವಾವ್. ನಾವಿವಾಗ ಕೆಳಗಡೆ ಬಂದ್ವಿ. ಸುತ್ತಮುತ್ತ ಎಲ್ಲ ಕಡೆ ರಾಕ್ಸ್ ಇದ್ದಾವೆ. ಆ್ಯಂಡ್ ಸ್ವಲ್ಪ ಜಾರುತ್ತೆ, ಹುಷಾರಾಗಿ ಹೋಗಬೇಕು. ಸ್ವಲ್ಪ ದೂರ ನಿಂತು ನೋಡಿಕೊಂಡ್ರೆ ಒಳ್ಳೆಯದು. ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ.
ಮ್ಯಾಂಗೋ ತಿಂತಾ ಇದೆ. ನೋಡಿ ಎಲ್ಲ ಬರ್ತಿದ್ದಾರೆ, ಬಿ ಸೆನ್ಸಿಬಲ್, ಕ್ರೊಕೊಡೈಲ್ ಕೂಡ ಇದಾವಂತೆ. ಇವಾಗ ನಾವು ಸಂಗಮಗೆ ಬಂದ್ವಿ. 6 o'clock ಕ್ಲೋಸಿಂಗ್ ಟೈಮ್. ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ. ಸೊ ಎಲ್ಲರೂ ಆಟ ಆಡ್ಕೊಂಡು ಹೋಗ್ಬಿಟ್ರು. ವಾವ್, ಏನು ಸೀನ್ರಿ ಇದೆಲ್ಲ. ನೀವು ಬೆಳಗ್ಗೆ ಬೇಗ ಬಿಟ್ಟರೆ ಇಲ್ಲಿ ಎಂಜಾಯ್ ಮಾಡ್ಬೋದು. ಬ್ಯಾಂಗ್ಳೂರಿಂದ ಇಲ್ಲಿವರೆಗೂ ಅರೌಂಡ್ 93 ಕಿಲೋಮೀಟರ್ಸ್ ಇದೆ. 2.5 hours ಆಗುತ್ತೆ ಬರೋಕ್ಕೆ. ಮತ್ತು ಸಂಗಮದಿಂದ ಮೇಕೆದಾಟಿಗೆ 5 ಕಿಲೋಮೀಟರ್ಸ್ ಇದೆ. ಸೊ ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ. ಓಕೆ, ಬಾಯ್, ಥ್ಯಾಂಕ್ ಯು, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.